ಅವ್ರ ಮೇಲೆ ಹಲ್ಲೆ ಮಾಡಿ ರಕ್ತ ಬರೋ ರೀತಿ ಹೊಡೆದಿದ್ದಾರೆ. ಇಲ್ಲೇ ಅವ್ರನ್ನ ತಗೊಂಡೋಗುವಾಗ ತಾವು ನೋಡಿದಿರ, ಹಣೆಗೆ ರಕ್ತ ಸುರಿತಾ ಇದೆ. ಆದ್ರೂ ಬಿಡದೆ ಈ ಪೊಲೀಸರು ದೌರ್ಜನ್ಯವನ್ನ ಮಾಡ್ತಾ ಇರೋದು ಕಣ್ಣಾರೆ ತಾವೆಲ್ಲರೂ ಕೂಡ ನೋಡಿದ್ದೀರ. ಪಾಕಿಸ್ತಾನನ ಮಾಡಕ್ ಹೊರಟಿದ್ದಾರೆ ಈ ಕಾಂಗ್ರೆಸ್ ಅವರು. ಯಾರ್ಯಾರು ಈ ಸಿ.ಟಿ. ರವಿ ಹಿಂದೂ ವಿಚಾರವಾಗಿ ಹೋರಾಟ ಮಾಡ್ತಾರೆ ಅಂತ ಹೇಳಿ ಇವತ್ತು ಅವ್ರ ಮೇಲೆ ಹಲ್ಲೆ ಮಾಡಿರೋದು ಖಂಡಿಸ್ತೀನಿ. ನಾವು FIR ಕೇಳಿದ್ರಿ, ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿ, ಯಾಕಂದ್ರೆ ಇದು ಗಲಾಟೆ, ಇಬ್ರು ಬೈದಾಟ, ಅವ್ರನ್ನ ಹೊಡೆಯಕ್ಕೆ, ಸಿ.ಟಿ. ರವಿ ಮೇಲೆ ಹಲ್ಲೆ ಮಾಡಕ್ಕೆ, ಗೂಂಡಾಗಳನ್ನ ಬಿಟ್ಟು ಹೊಡೆದಿದ್ದಕ್ಕೋಸ್ಕರ ಕಂಪ್ಲೇಂಟ್ ಕೊಟ್ಟಿದ್ರಿ. ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ಹೈಕೋರ್ಟ್ ಆರ್ಡರ್ ಇದೆ. ಯಾವುದೇ ಸ್ಟೇಷನ್ ಎಲ್ಲ ಕೊಟ್ಟರು ಕಂಪ್ಲೇಂಟ್ ಅಂತ ತಗೊಬೇಕು. ಇವರು ತಗೊಂಡ್ಲೇ ಇಲ್ಲ. ಅಂದ್ರೆ ಇಲ್ಲಿ ದೌರ್ಜನ್ಯ ಎಷ್ಟು ನಡೆಸ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಆಗಿದೆ. ಇವತ್ತ ನಾನು ವಿರೋಧ ಪಕ್ಷದ ನಾಯಕರು ಬಂದಿದ್ದಾರೆ, ನಮ್ಮ ಛಲವಾದಿ ನಾರಾಯಣ ಸ್ವಾಮಿ ಅವರು, ನಮ್ಮ MLAಗಳೆಲ್ಲ ಬಂದಿದ್ದಾರೆ, ನಮ್ಮ ಉಪನಾಯಕರು ಬಂದಿದ್ದಾರೆ. ಇಲ್ಲಿ ಒಂದು ರೀತಿ ಪೊಲೀಸರ ಒಂದು ಕೋಟೆ ಮಾಡಿಕೊಂಡು ನಮ್ಮನ್ನು ಒಳಗಡೆ ಬಿಡ್ತಾ ಇಲ್ಲ. ನಾವೇನು ಸಿ.ಟಿ. ರವಿನ ಎತ್ಕೊಂಡು ಹೋಗಕ್ ಬಂದಿದ್ದೀರಾ? ನಮಗೂ ಕಾನೂನು ಜ್ಞಾನ ಇಲ್ವಾ? ನಾವು ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೀವಿ. ಪೊಲೀಸರು ಏನು ದೌರ್ಜನ್ಯ ಮಾಡ್ತಾ ಇದ್ದಾರೆ, ಅವ್ರು ತಳ್ಕೊಂಡಿದ್ದಾರೆ. ಈ ಸರ್ಕಾರ ಬಹಳ ದಿನ ಇರಲ್ಲ.